ಶರಾವತಿ ಹಿನ್ನೀರ ವಾಸಿಗಳ ದಶಕಗಳ ಕನಸು ಕೊನೆಗೂ ನನಸಾಗಿದೆ. ಶಿವಮೊಗ್ಗದ ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಈಗ ಮುಹೂರ್ತ ಕೂಡ ನಿಗದಿಯಾಗಿದೆ. ಜುಲೈ 14ರಂದು ಸಿಗಂದೂರು ಸೇತುವೆ ಲೋಕಾರ್ಪಣೆಯಾಗಲಿದೆ. ಶರಾವತಿ ಹಿನ್ನೀರ ವಾಸಿಗಳ ದಶಕಗಳ ಕನಸು ಕೊನೆಗೂ ನನಸಾಗ್ತಿದೆ. ಶಿವಮೊಗ್ಗದ ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಜುಲೈ 14ರಂದು ಸಿಗಂದೂರಿನ ಈ ನೂತನ ಸೇತುವೆ ಲೋಕಾರ್ಪಣೆಯಾಗಲಿದೆ. ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿಯಿಂದ ಸೇತುವೆ ಲೋಕಾರ್ಪಣೆಯಾಗ್ತಿದೆ. ಶಿವಮೊಗ್ಗದ ಸಾಗರ ತಾಲೂಕಿನಲ್ಲಿರುವಂತಹ ಸಿಗಂದೂರು ಸೇತುವೆ ಇದು ಕಳಸವಳ್ಳಿ ಅಂಬಾರಗುಡ್ಲು ನಡುವೆ ನಿರ್ಮಾಣ ಆಗ್ತಿರುವಂತಹ ಬೃಹತ್ ಸೇತುವೆ. ಸಿಗಂದೂರಿನಲ್ಲಿ ನಿರ್ಮಿಸಿರುವಂತಹ ಈ ಸೇತುವೆ ಏನಿದೆಯಲ್ಲ, ದೇಶದ 2ನೆಯ ಅತಿ ಉದ್ದದ ಕೇಬಲ್ ಸ್ಟ್ರೇ ಬ್ರಿಡ್ಜ್ ಅನ್ನೋದಾಗಿ ಇದು ಗುರುತಿಸ್ಕೊಳ್ತಾ ಇದೆ. ಹೀಗಾಗಿ ಸದ್ಯ ಲೋಕಾರ್ಪಣೆಗೆ ಸಕಲ ಸಿದ್ಧತೆಗಳಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಸಿಗಂದೂರಿನ ಸೇತುವೆ ಮೇಲಿಂದಾನೆ ನಮ್ಮ ಶಿವಮೊಗ್ಗದ ರಿಪೋರ್ಟರ್ ನವೀನ್ ಪುರದಾಳ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಶರಾವತಿ ಹಿನ್ನೀರ ವಾಸಿಗಳ ದಶಕಗಳ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದೆ. ಶಿವಮೊಗ್ಗದ ಸಾಗರ ತಾಲೂಕಿನ ಕಳಸವಳ್ಳಿ ಮತ್ತು ಅಂಬಾರಗುಡ್ಲು ನಡುವೆ ನಿರ್ಮಾಣವಾಗಿರುವಂಥ ಬೃಹತ್ ಸೇತುವೆ ಇದೀಗ ಉದ್ಘಾಟನೆಗೆ ಸಜ್ಜಾಗಿರುವಂಥದ್ದು. ನಾನೀಗ ಆ ಒಂದು ಬೃಹತ್ ಸೇತುವೆ ಮೇಲೆ ಇದ್ದರೆ ನೀವು ಕೂಡ ಗಮನಿಸಬಹುದು. ಮುಖ್ಯವಾಗಿ ಏನು ಶರಾವತಿ ಹಿನ್ನೀರಿಗೆ ಕಳಸವಳ್ಳಿ ಮತ್ತು ಅಂಬಾರಗುಡ್ಲು ನಡುವೆ ಈ ಒಂದು ಬೃಹತ್ ಸೇತುವೆನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ 423 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಬಹುತೇಕ 99% ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿರುವಂಥದ್ದು. ಮುಖ್ಯವಾಗಿ ದೇಶದ 2ನೇ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ ಎಂಬ ಈ ಖ್ಯಾತಿಗೆ ಈ ಒಂದು ಸೇತುವೆ ಕೂಡ ಏನು ಪಾತ್ರ ಆಗಿರುವಂಥದ್ದು. ಮುಖ್ಯವಾಗಿ ನೀವು ಕೂಡ ಗಮನಿಸಬಹುದು. ಏನು ಈ ಒಂದು 2.44 ಕಿಲೋಮೀಟರ್ ಉದ್ದದ ಸೇತುವೆ ಏನಿದೆ, ಆ ಸೇತುವೆಯ ನಡುವೆ 19 ಪಿಲ್ಲರ್ಗಳ ಮೇಲೆ ಈ ಒಂದು 2.44 ಕಿಲೋಮೀಟರ್ನ ಸೇತುವೆ ನಿರ್ಮಾಣ ಆಗಿರುವಂಥದ್ದು. ಮುಖ್ಯವಾಗಿ ಮಧ್ಯಭಾಗದಲ್ಲಿ 740 ಮೀಟರ್ಗಳ ಏನು ಈ ಒಂದು ಭಾಗ ಬರುತ್ತೆ, ಈ ಒಂದು ಭಾಗ ಕೇವಲ 4 ಪಿಲ್ಲರ್ಗಳ ಮೇಲೆ ಅಂದರೆ ರೋಪ್ ಆಧಾರಿತ ಈ ಒಂದು ಪಿಲ್ಲರ್ಗಳ ರೋಪ್ ಆಧಾರಿತವಾಗಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಮುಖ್ಯವಾಗಿ 4 ಪಿಲ್ಲರ್ಗಳ ನಡುವೆ 740 ಮೀಟರ್ ಅಂತರದಲ್ಲಿ ಈ ಒಂದು ರೋಪ್ಗಳನ್ನು ಹಾಕಲಾಗಿದೆ. ಈ ರೋಪ್ಗಳು ಪ್ರತಿ ಪಿಲ್ಲರ್ನಿಂದ ಆ ಒಂದು ಭಾಗಕ್ಕೆ 70% ತೂಕವನ್ನು ಈ ಒಂದು ಹಾಕಿರುವಂಥ ರೋಪ್ಗಳು ಹೊರುವಂಥದ್ದು. ಮುಖ್ಯವಾಗಿ 32ರಿಂದ 33 ಏನು ಲೇಯರ್ಗಳಲ್ಲಿ ಇದನ್ನು ತಂತಿಗಳನ್ನು ಪ್ರೆಸ್ ಮಾಡಿ ನಿರ್ಮಾಣ ಮಾಡಿರುವಂಥ ವಿಶೇಷವಾದಂಥ ರೋಪ್ಗಳನ್ನು ಈ ಒಂದು ಸೇತುವೆ ಕೂಡ ಹಾಕಿರುವಂಥದ್ದು. ಹಾಗಾಗಿ ದೇಶದ ಗುಜರಾತ್ನಲ್ಲಿರುವಂಥ ಸುದರ್ಶನ್ ಸೇತುವನ್ನು ಹೊರತುಪಡಿಸಿದ್ರೆ 2ನೇ ಅತಿ ಉದ್ದದ ಕೇಬಲ್ ಸೇತುವೆ ಇದಾಗಿ ಏನು ಶಿವಮೊಗ್ಗದ ಈ ಒಂದು ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣಗೊಂಡಿರುವಂಥ ಸೇತುವೆ ಈಗಾಗಲೇ ಹೆಗ್ಗಳಿಕೆ ಕೂಡ ಪಾತ್ರ ಆಗ್ತಿರೋದು. ಮುಖ್ಯವಾಗಿ ಶರಾವತಿ ಹಿನ್ನೀರಿನ ಕರೂರು ಮತ್ತು ಬಾರಂಗಿ ಹೋಬಳಿಯ ಜನರು ಏನು 4 ಪಂಚಾಯಿತಿಗಳ 20,000ಕ್ಕೂ ಅಧಿಕ ಜನರು ಹಲವು ದಶಕಗಳಿಂದ ಈ ಒಂದು ಸೇತುವೆಯಾಗಿ ಡಿಮ್ಯಾಂಡನ್ನು ಮಾಡ್ತಾ ಇದ್ರು. ಅಂತಿಮವಾಗಿ ಈ ಒಂದು ಸೇತುವೆ ಇದೀಗ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ಈಗಾಗಲೇ ಸೇತುವೆಯ ಕಾಮಗಾರಿ ಡಾಂಬರೀಕರಣ ಇರ್ಬೋದು ಎಲ್ಲವೂ ಕೂಡ ಮುಕ್ತಾಯ ಆಗಿರುವಂಥದ್ದು. ಮುಖ್ಯವಾಗಿ ಸೇತುವೆಯ ಏನು ಡಾಂಬರ್ ಆಗಿದೆ, ಈ ಡಾಂಬರ್ನ ಮಾರ್ಕಿಂಗ್ ಅಂದರೆ ದ್ವಿಪಥ ರಸ್ತೆಯ ಮಾರ್ಕಿಂಗ್ ಆಗಬೇಕಾಗಿದೆ. ಜೊತೆಗೆ ಒಂದಷ್ಟು ಲೈಟಿಂಗ್ ಕೆಲಸಗಳನ್ನು ಹೊರತುಪಡಿಸಿದರೆ ಇನ್ನೆಲ್ಲ ಕಾಮಗಾರಿ ಕೂಡ ಮುಕ್ತಾಯ ಆಗಿರುವಂಥದ್ದು. ಈಗಾಗಲೇ ಹಲವು ಹಂತಗಳ ಲೋಡ್ ಟೆಸ್ಟ್ ಅಂದರೆ ಏನು ಸೇತುವೆ ವಿವಿಧ ಭಾಗದಲ್ಲಿ 100 ಟನ್ಗಳಷ್ಟು ಹೆಚ್ಚಿನ ವಾಹನಗಳನ್ನು ನಿಲ್ಲಿಸಿ ಲೋಡ್ ಟೆಸ್ಟನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ರಸ್ತೆಯನ್ನು ಮುಖ್ಯವಾಗಿ ಈ ಒಂದು ದ್ವಿಪಥ ರಸ್ತೆ ಏನಿದೆ 16 ಮೀಟರ್ ಅಗಲ ಇರುವಂಥದ್ದು. ಜೊತೆಗೆ ಎರಡೂ ಬದಿಯ ರಸ್ತೆಯ ಎರಡೂ ಬದಿಗಳಲ್ಲಿ 1.5 ಮೀಟರ್ನಷ್ಟು ಫುಟ್ಪಾತನ್ನು ಕೂಡ ಅಂದರೆ 2.44 ಕಿಲೋಮೀಟರ್ ಉದ್ದಕ್ಕೂ ಕೂಡ ಫುಟ್ಪಾತನ್ನು ಕೂಡ ಬಿಟ್ಟಿರುವಂಥದ್ದು. ಅಂದರೆ ಸಿಗಂದೂರು ದೇವಾಲಯಕ್ಕೆ ಇರ್ಬೋದು, ಜೊತೆಗೆ ಆ ಭಾಗದಲ್ಲಿ ಕೊಲ್ಲೂರು ಭಟ್ಕಳ ಹೋಗುವಂಥ ಯಾರು ಒಂದಷ್ಟು ಭಕ್ತರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ, ಅವರೆಲ್ಲರೂ ಕೂಡ ಈ ಒಂದು ಫುಟ್ಪಾತ್ನಲ್ಲಿ ಓಡಾಡಲಿಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಹಾಗಾಗಿ ಶರಾವತಿ ಹಿನ್ನೀರ ಭಾಗದಲ್ಲಿ ನಿರ್ಮಾಣ ಆಗಿರುವಂಥ ಈ ಒಂದು ಬೃಹತ್ ಸೇತುವೆ ಶಿವಮೊಗ್ಗದ ಈ ಸ್ಥಳೀಯರಿಗೆ ಒಂದು ಕಡೆ ಅನುಕೂಲ ಆದರೆ ಪ್ರವಾಸೋದ್ಯಮದ ಮುಕ್ಕಟಪ್ರಾಯವಾಗಿ ಈ ಒಂದು ಸೇತುವೆ ಕೂಡ ಗುರುಸ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.